ನಮಸ್ಕಾರ ವೀಕ್ಷಕರೇ, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ತೊಗೊಂಬಂದಿರೋವಂಥದ್ದು. ಕಸ್ಟಮರ್ ಸರ್ವಿಸ್ ರೋಲ್ ಆಗಿರೋವಂಥದ್ದು. ಈ ಜಾಬ್ನ ರೋಲ್ ಅಂತ ತೊಗೊಂಡ್ರೆ ಫ್ರೆಶರ್ಸ್ ಕೂಡ ಅಪ್ಲೈ ಮಾಡ್ಬೋದು ಮತ್ತು ತುಂಬಾ ಸಿಂಪಲ್ ಆಗಿರುವಂಥ ಎಲಿಜಿಬಿಲಿಟಿ ಹೊಂದಿರುವಂಥದ್ದು. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಏನು ಡೀಟೇಲ್ಸು, ಎಷ್ಟು ಸ್ಯಾಲ್ರಿ ಎಲ್ಲ ಕೂಡ ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ಯಾವುದಪ್ಪ ಕಂಪ್ನಿ ಅಂತ ನೋಡೋದಾಯಿತು ಅಂದರೆ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ರೋಲ್ ಆಗಿರುವಂಥದ್ದು. ಕಂಪ್ನಿ ಬಂದು ಮಲ್ಟಿನ್ಯಾಷನಲ್ ಕಂಪ್ನಿ. ಇದೊಂದು ಏಜೆನ್ಸಿ ಕಡೆಯಿಂದ ಹೈರಿಂಗ್ ಆಗ್ತಾ ಇರೋದು. ಕಂಪ್ನಿ ಎಲ್ಲಿ ನೀವು ವರ್ಕ್ ಮಾಡ್ತೀರೋ ಅನ್ನೋದನ್ನು ಡಿಸ್ಕ್ಲೋಸ್ ಮಾಡಿಲ್ಲ. ಸೊ ಹೈರಿಂಗ್ ಅವ್ರು ಬರ್ತಾ ಇರೋದು ಬಂದು ಶೈನಿಂಗ್ ಸ್ಟಾರ್ಸ್ ಅನ್ನೋರು. ಇವರು ವರ್ಕ್ ಬೇಸ್ಡ್ ಏಜೆನ್ಸಿ ಅಂತಲೇ ಹೇಳ್ಬೋದು. ಇವರು ನಿಮ್ಮನ್ನ ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ರೋಲ್ಗೆ ಹೈರ್ ಮಾಡ್ತಾ ಇರೋವಂಥದ್ದು. ಸೊ ಇವರು ಏನು ಮಾಡ್ತಾರೆ, ನಿಮ್ಮನ್ನ ನೀವೇನಾದ್ರು ಇಂಟರ್ವ್ಯೂಯಲ್ಲೆಲ್ಲ ಸೆಲೆಕ್ಟ್ ಆಯಿತು ಅಂತ ಅಂದರೆ ನಿಮಗೆ ವೇರಿಯಸ್ ಕಂಪ್ನಿಗಳಲ್ಲಿ ಆಪರ್ಚುನಿಟಿ ಇರುವಂಥದ್ದು. ಸೊ ಏನು ಒಂದು ಟೈಪ್ ಅಂತ ನೋಡೋದಾಯಿತು ಅಂದರೆ ಆಫೀಸ್ ವರ್ಕ್ ಅಲ್ಲ, ವರ್ಕ್ ಫ್ರಮ್ ಹೋಮ್ ಆಗಿರುವಂಥದ್ದು. ಮನೇಲಿ ಕೂತ್ಕೊಂಡು ಕೆಲಸ ಮಾಡುವಂಥದ್ದು. ಎಕ್ಸ್ಪೀರಿಯನ್ಸ್ 0 ಇಯರ್ಸಿಂದ 4 ಇಯರ್ಸ್ ಅಂದರೆ ಎಕ್ಸ್ಪೀರಿಯನ್ಸ್ ಇರೋರು ಓಕೆ, ಎಕ್ಸ್ಪೀರಿಯನ್ಸ್ ಇಲ್ದಿರೋ ಇರೋರು ಓಕೆ. ಹೈರಿಂಗ್ ಆಫೀಸ್ ಲೊಕೇಟ್ ಆಗಿರುವಂಥದ್ದು ಡೆಹ್ರಾಡೂನ್ನಲ್ಲಿ. ಆದರೆ ನೀವು ಡೆಹ್ರಾಡೂನ್ಗೆ ರಿಲೊಕೇಟ್ ಆಗುವಂಥ ಅವಶ್ಯಕತೆ ಇಲ್ಲ. ಎಂಪ್ಲಾಯ್ಮೆಂಟು ಫುಲ್ ಟೈಮ್ ಆಗಿರುವಂಥದ್ದು. ಇದೊಂದು ರಿಮೋಟ್ ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ನಿಮ್ಮ ಜಾಬ್ ರೋಲ್ ನೋಡೋದಾಯಿತು ಅಂದರೆ ಇಲ್ಲಿ ನೀವೇನು ಮಾಡ್ತಾರೆ ಅಂದರೆ ಕಸ್ಟಮರ್ಸ್ ಕಡೆಯಿಂದ ಬರ್ತಾ ಇರುವಂಥ ಇನ್ಬೌಂಡ್ ಮತ್ತು ಔಟ್ಬೌಂಡ್ ಕಾಲ್ಸ್ನ ಹ್ಯಾಂಡಲ್ ಮಾಡೋವಂಥದ್ದು. ಅವರ ಡೌಟ್ಸ್, ಕಂಪ್ಲೇಂಟ್ಸ್, ಬಿಲ್ಲಿಂಗ್ ಇಶ್ಯೂಸ್ನ ರಿಸಾಲ್ವ್ ಮಾಡೋದು. ಸೊ ಇದೊಂದು ಸಂಪೂರ್ಣವಾಗಿ ಯಾವುದೇ ರೀತಿಯಾದಂಥ ಲ್ಯಾಪ್ಟಾಪ್ ವರ್ಕ್ ಅಂತ ಆಗಲಿ ಅಥವಾ ಡೇಟಾ ಎಂಟ್ರಿ ವರ್ಕ್ ಅಂತೂ ಅಲ್ಲ. ಇದು ಸಂಪೂರ್ಣವಾಗಿ ವಾಯ್ಸ್ ಬೇಸ್ಡ್ ಕಸ್ಟಮರ್ ಸಪೋರ್ಟ್ ಕಾಲಿಂಗ್ ಆಗಿರುವಂಥ ಜಾಬ್ ಅಂತಲೇ ಹೇಳ್ಬೋದು. ಹೈ ವಾಲ್ಯೂಮ್ ಕಾಲ್ಸ್ ಕೂಡ ನೀವು ಹ್ಯಾಂಡಲ್ ಮಾಡಬೇಕಾಗಿರುವಂಥದ್ದು. ಪ್ರಾಪರ್ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋದಾಯಿತು ಅಂದರೆ ಫ್ರೆಶರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಅವರು ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಅಂಡರ್ ಗ್ರಾಜ್ಯುಯೇಟ್ ಕೂಡ ಎಲಿಜಿಬಲ್ ಇದ್ದಾರೆ. ಇಲ್ಲಿ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಎಲಿಜಿಬಿಲಿಟಿ ಕ್ರೈಟೀರಿಯಾನ ಇವ್ರು ನೋಡ್ತಾ ಇಲ್ಲ. ಸೊ ಓದ್ತಾ ಇರೋರಾಗಲಿ, ಸ್ಟೂಡೆಂಟ್ಸ್ ಆಗಲಿ, ಹೌಸ್ ವೈಫ್ ಆಗಲಿ, ಫ್ರೆಶರ್ಸ್ ಆಗಲಿ ಎಲ್ಲರೂ ಕೂಡ ಎಲಿಜಿಬಲ್ ಆಗಿರುವಂಥದ್ದು. ಮತ್ತು ಇಲ್ಲಿ ಹಿಂದಿ ಮತ್ತು ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ನ ಕೇಳ್ತಾ ಇರುವಂಥದ್ದು. ಸೊ ಫ್ಲೂಯೆಂಟ್ ಇರಬೇಕು, ನಿಮ್ಗೆ ಅರ್ಥ ಆಗಬೇಕು. ಕಸ್ಟಮರ್ ಹ್ಯಾಂಡ್ಲಿಂಗ್ ಸ್ಕಿಲ್, ಕಸ್ಟಮರ್ ಜೊತೆ ಹೆಂಗೆ ನೀವು ಚೆನ್ನಾಗಿ ಮಾತಾಡಬೇಕು ಅನ್ನೋದು ಇಲ್ಲಿ ಕೇಳ್ತಾ ಇರುವಂಥದ್ದು. ಇನ್ನು ನಿಮ್ಮ ಸ್ಯಾಲ್ರಿ ನೋಡೋದಾಯಿತು ಅಂದರೆ ವರ್ಷಕ್ಕೆ 2.25 ಲಕ್ಷದವರೆಗೂ ಪ್ಯಾಕೇಜ್ ಫಿಕ್ಸ್ ಆಗಿರುವಂಥದ್ದು. ಇದು ವೇರಿ ಆಗುತ್ತೆ ನಿಮ್ಮ ಸ್ಕಿಲ್ಸ್ ಮೇಲಾಗಲಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ. ಬಟ್ ಮಿನಿಮಮ್ ಫ್ರೆಶರ್ಸ್ಗೆ ಅಂತ ನೋಡೋದಾಯಿತು ಅಂದರೆ 2.25 ಲಕ್ಷ ಪ್ಯಾಕೇಜ್ ಕೊಡ್ತಾ ಇರುವಂಥದ್ದು. ವರ್ಕ್ ಫ್ರಮ್ ಹೋಮ್ ರಿಕ್ವೈರ್ಮೆಂಟ್ ಏನೇನು ಇದೆ ಅಂತ ಅಂದರೆ ಇದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಇದಕ್ಕೆ ಸೆಟಪ್ ಬೇಕಾಗತ್ತೆ. ನಿಮಗೆ ಸಿಸ್ಟಮ್ ಕಾನ್ಫಿಗರೇಷನ್ ಇರಬೇಕು, ಸ್ಟೇಬಲ್ ಇಂಟರ್ನೆಟ್ ಇರಬೇಕು, ಪವರ್ ಬ್ಯಾಕಪ್ ಇರಬೇಕು. ಇನ್ ಕೇಸ್ ಕರೆಂಟ್ ಹೋಯ್ತು ಅಂದರೆ UPS ಫೆಸಿಲಿಟಿ ಥರ ಇರಬೇಕು. ಇದು ಕಂಪ್ನಿ ಕಡೆಯಿಂದ ಮೆನ್ಷನ್ ಆಗಿರುವಂಥ ಸೆಟಪ್. ಆ್ಯಂಡ್ ವರ್ಕಿಂಗ್ ಕಂಡೀಷನ್ಸ್ ನೋಡೋದಾಯಿತು ಅಂದರೆ ರೊಟೇಷನಲ್ ಶಿಫ್ಟ್ ಇರುವಂಥದ್ದು. ಆ್ಯಂಡ್ ವೀಕ್ ಆಫ್ ಕೂಡ ಸಿಗ್ತಾ ಇರುವಂಥದ್ದು. 6 ದಿನ ನೀವು ವರ್ಕ್ ಮಾಡ್ತಾ ಇರಬೇಕಾಗಿರುತ್ತೆ. ಆದರೆ ಈ ರೊಟೇಷನಲ್ ಶಿಫ್ಟು ವೇರಿ ಆಗ್ತಾ ಇರುತ್ತೆ ರಿಕ್ವೈರ್ಮೆಂಟ್ ಬೇಸಿಸ್ ಮೇಲೆ. ಸೊ ಈ ಪರ್ಟಿಕ್ಯುಲರ್ ಜಾಬ್ಗೆ ಯಾರೇ ಆಗಲಿ ನಿಮಗೆ ಕಾಲ್ ಮಾಡಿಬಿಟ್ಟು ಇಷ್ಟು ಹಣ ಕೊಡಿ, ಕೆಲಸ ಕೊಡಿಸ್ತೀವಿ ಅಂತಂದರೆ ದಯವಿಟ್ಟು ಈ ರೀತಿ ಯಾವುದೇ ಆದಂಥ ಸ್ಕ್ಯಾಮ್ಗಳಿಗೆ ಒಳಗಾಗಕ್ಕೆ ಹೋಗಬೇಡಿ. ಈ ಪರ್ಟಿಕ್ಯುಲರ್ ಜಾಬ್ಗೆ ಫ್ರೀ ಆಫ್ ಕಾಸ್ಟ್ ಇರುವಂಥದ್ದು. ಅಪ್ಲಿಕೇಶನ್ ಇದಾಗಿರಲಿ ಅಥವಾ ಹೈರಿಂಗ್ ಪರ್ಪಸ್ಗಾಗಲಿ ಯಾವುದೇ ರೀತಿಯಾದಂಥ ಹಣದ ವ್ಯವಸ್ಥೆ, ಹಣದ ಉಪಯೋಗ ಇಲ್ಲೆಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನಿಮ್ಗೆ ಯಾರಾದರೂ ಕಾಲ್ ಮಾಡಿದ್ರೆ ಅದೊಂದು ಫ್ರಾಡ್ ಕಾಲ್ ಅಂತಲೇ ಭಾವಿಸ್ರಿ. ಸೊ ಕಂಪ್ನಿ ಕಡೆಯಿಂದ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಮಾಹಿತಿ. ಅಪ್ಲಿಕೇಶನ್ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಕಳಿಸ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.